ಸಾಮಾನ್ಯವಾಗಿ ನೀವು ನೀರಿನ ಅಡಿಯಲ್ಲಿ ಎಷ್ಟು ನಿಮಿಷ ಉಸಿರು ಬಿಗಿ ಹಿಡಿಯಬಲ್ಲಿರಿ? 1 ನಿಮಿಷ ಅಥವಾ ಹೆಚ್ಚಂದ್ರೆ 2 ನಿಮಿಷ. ನೀರಿನಲ್ಲೇ ವಾಸಿಸುವ ಡಾಲ್ಫಿನ್ ಕೂಡ ಕೇವಲ 10 ನಿಮಿಷ ಮಾತ್ರ ಉಸಿರು ಹಿಡಿಯಬಲ್ಲದು. ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಬರೋಬ್ಬರಿ 29 ನಿಮಿಷಗಳ ಕಾಲ ನೀರಿನಡಿ ಉಸಿರು ಬಿಗಿ ಹಿಡಿದು ವಿಶ್ವ ದಾಖಲೆ ಬರೆದಿದ್ದಾರೆ. ಕ್ರೊವೇಷಿಯಾದ ಫ್ರೀ ಡೈವರ್ ಮಿಟೊಮಿರ್ ಮಾರಿಚಿಕ್ ಸತತ 29 ನಿಮಿಷ 3 ಸೆಕೆಂಡ್ಗಳ ಕಾಲ ನೀರಿನ ಅಡಿಯಲ್ಲಿ ಸಂಪೂರ್ಣ ನಿಶ್ಚಲವಾಗಿರುವ ಮೂಲಕ ಇವರು ಹೊಸ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ನಿರ್ಮಿಸಿದ್ದಾರೆ. ಇಷ್ಟು ಹೊತ್ತು ಉಸಿರುಗಟ್ಟುವುದು ತಜ್ಞರ ಪ್ರಕಾರ ಅಸಾಧ್ಯದ ಮಾತು. ದೇಹದ ಮೇಲೆ ವಿಪರೀತ ಒತ್ತಡ, ಸಂಕುಚಿತಗೊಳ್ಳುವ ಡಯಾಫ್ರಾಮ್, ಇಷ್ಟೆಲ್ಲ ಕಷ್ಟಗಳ ನಡುವೆಯೂ ಕಠಿಣ ತರಬೇತಿ ಮತ್ತು ಮಾನಸಿಕ ಶಿಸ್ತಿನಿಂದ ಇವರು ಈ ಅಸಾಧ್ಯವಾದದನ್ನ ಸಾಧ್ಯವಾಗಿಸಿದ್ದಾರೆ. ವಿಶೇಷ ಅಂದ್ರೆ ಈ ಸಾಧನೆ ಕೇವಲ ವೈಯಕ್ತಿಕ ಪ್ರಸಿದ್ಧಿಗಾಗಿ ಅಲ್ಲ, ಬದಲಾಗಿ ಸಾಗರ ಸಂರಕ್ಷಣೆ ಮತ್ತು ಸಮುದ್ರ ಜೀವಿಗಳ ರಕ್ಷಣೆಯ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸಲು ಮಾಡಿದಂತಹ ಸಾಹಸವಿದು. ಮನುಷ್ಯನ ಛಲಕ್ಕೆ ಮಿತಿಯೇ ಇಲ್ಲ ಎಂಬುದಕ್ಕೆ ಇದೇ ಸಾಕ್ಷಿ.